ಅವರ ಮಟ್ಟದಲ್ಲಿ ಪ್ರತಿಭಟನಾ ಸಭೆ ಕೂಡ ಕೇಳುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ. ಕ್ಷಮಾಪಣೆ ಕೇಳುವುದಿಲ್ಲ, ಅವರು ಮುಂದಿನ ಯಾವ ಅವರ ಒಂದು ಟಿವಿ ಸೀರಿಯಲ್ ಬರ್ತಾ ಇದೆ ಅದರಲ್ಲಿ ಅವರು ಕ್ಷಮಾಪಣೆ ಕೇಳ್ಬೇಕು. ಯಾಕಂದ್ರೆ ಎಲ್ಲರೂ ಅದನ್ನು ನೋಡ್ತಾರೆ. ಆ ಇದರಲ್ಲಿ ಅವರು ಕ್ಷಮಾಪಣೆ ಕೇಳ್ತಕ್ಕಂಥದ್ದು ಅನ್ನುವ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಒಂದು ವೇಳೆ ಅವರು ಈ ಬಗ್ಗೆ ಏನು ಸೂಕ್ತ ತೀರ್ಮಾನ ತಗೊಳ್ಳದೇ ಇದ್ದ ಪಕ್ಷದಲ್ಲಿ ನಾವು ರಾಜ್ಯವ್ಯಾಪಿ ಒಂದು ಪ್ರತಿಭಟನೆ ಈಗಾಗಲೇ ಅದರ ಬಗ್ಗೆ ನಾವು ಸಾಕಷ್ಟು ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ಒಂದು ವೇಳೆ ಅವರು ಆ ಬಗ್ಗೆ ಏನು ಮುತುವರ್ಜಿ ತಕೊಂಡು ನಾವಂತ ಹೇಳಿದ್ರೆ ಬರೀ ನಮ್ಮ ಸಮುದಾಯ ಮಾತ್ರ ಅಲ್ಲ, ಯಾವುದೇ ಒಂದು ಸಮುದಾಯದ ಬಗ್ಗೆ ಅವಹೇಳನಕಾರಿ ಆಗುವಂತಹ ಒಂದು ಅಂದ್ರೆ ತೇಜೋವಧೆ ಆಗುವಂತಹ ಒಂದು ಸನ್ನಿವೇಶವನ್ನ ಅದು ಮಕ್ಕಳ ಮುಖೇನ, ಮಕ್ಕಳು ಮುಗ್ಧರು ನಾಳೆ ಅದನ್ನೇ ಅವರು ಒಪ್ಪತಕ್ಕಂತಹ ಒಂದು ವಿಚಾರ ಬರ್ತದೆ. ಹಾಗೆ ಬೇರೆ ಸಮುದಾಯದ ಬಗ್ಗೆ ಯಾವುದೇ ಒಂದು ನೋವನ್ನುಂಟು ಮಾಡುವಂತಹ ವಿಚಾರವನ್ನು ಮಾಡಬಾರ್ದು ಅಂತ ಒಂದು ಸೀರಿಯಲ್ ಹಾಸ್ಯ ಇರ್ಲಿ, ಅಪಹಾಸ್ಯ ಇರಬಾರ್ದು, ತೇಜೋವಧೆ ಆಗುವಂತ ಯಾವುದೇ ಒಂದು ವಿಚಾರವನ್ನು ಮಾಡಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಸಮೇತ ಅವರಿಗೆ ರವಾನಿಸ್ತಾ ಇದ್ದೇವೆ. ಓಕೆ, ನೀವು ಇದ್ರ ಬಗ್ಗೆ ಮಾತಾಡಿದ್ರ ಜೀ ವಾಹಿನಿ ಮುಖ್ಯಸ್ಥರ ಹತ್ರ ಏನಾದ್ರು? ಈಗ ನಾವು ಈಗಾಗಲೇ ಅದರದ್ದು ನಾವು ಸಮಸ್ತ ಬ್ರಾಹ್ಮಣ ಸಮುದಾಯದ ಒಂದು ಏನು ನೋವಿದೆ ಅದನ್ನ ನಾವು ಪತ್ರಮುಖಿಯನ್ನ ನಮ್ಮ ಇಲ್ಲಿ DC ಆಫೀಸ್ ಹಾಗೂ ಅವರ ಮುಖ್ಯ ವಾಹಿನಿ ಯಾರಿದ್ದಾರೆ ಅವರಿಗೂ ಒಂದು ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಮಾಡ್ತಾ ಇದ್ದೇವೆ. ನಾಳೆ ಅಂತ ಅವರಿಗೆ ತಲುಪುವಂತ ಒಂದು ಇದೆ ವ್ಯವಸ್ಥೆ ಇದೆ. ಬಟ್ ಈ ವಿಚಾರ ಈಗಾಗಲೇ ಅವರ ಗಮನಕ್ಕೆ ಬಂದಿದೆಯಲ್ವಾ? ಬಂದಿರಬಹುದು, ಆದ್ರೆ ನಾವು ಏನೋ ಒಂದು ತೀರ್ಮಾನ ತಗೊಂಡಿದ್ದೇವೆ. ಮುಂದೆ ಈಗ ಇದು ಏನಾಗಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ವಾಹಿನಿಯವರು ಎಲ್ಲೋ ಒಂದು ಮಾಡತಕ್ಕಂಥದ್ದು, ಆಮೇಲೆ ಇನ್ನೊಂದು ವಾಹಿನಿಯವರು ಇನ್ನೊಂದು, ಹಾಗೆ ಈ ಅಪಹಾಸ್ಯಕ್ಕೆ ಒಳಗಾಗುವಂತ ಒಂದು ಸನ್ನಿವೇಶ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಮಾಧ್ಯಮ ಇರಬಹುದು ಅಥವಾ ವಾಹಿನಿ ಇರಬಹುದು ಅದರಲ್ಲಿ ಆಗಬಾರ್ದು ಅನ್ನೋ ಒಂದು ವಿಚಾರವನ್ನ ಎಲ್ಲರ ಗಮನಕ್ಕೆ ತರುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಬಹುಶಃ ಅವರು ಈ ಎಪಿಸೋಡ್ ಮಾಡಕ್ಕಿಂತ ಮುಂಚೆ ಇದು ವಿವಾದಕ್ಕೆ ಇದಾಗ ದಾರಿ ಮಾಡ್ಕೊಡಕ್ ಆಗುತ್ತೆ ಅಂತಂದ್ರೆ ಬಹುಶಃ ಅವ್ರು ತಿಂಕು ಮಾಡಿಲ್ಲ ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಎಂಟರ್ಟೈನ್ಮೆಂಟ್ ಇದರಲ್ಲಿ ಅವರು ಈ ರೀತಿ ಮಾಡಿದ್ದಾರೆ ಅಂತ ಅನ್ಕೊಂಡಿದೀವಿ. ಈ ವಿಚಾರವಾಗಿ ಅವ್ರು ಯಾರಾದ್ರೂ ಜೀ ವಾಹಿನಿ ಅಥವಾ ಯಾರಾದ್ರೂ ಪ್ರೊಡ್ಯೂಸರ್ ಆಗ್ಲಿ ಅವ್ರ ಜೊತೆ ನೀವು ಸಂಪರ್ಕದಲ್ಲಿ ಇದ್ದೀರಾ ಏನು? ಈಗಾಗಲೇ ಇದ್ದೀವಿ, ಈಗ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರ ಗಮನಕ್ಕೆ ಬಂದಿದೆ. ಅನೇಕರು ದೂರವಾಣಿ ಮುಖೇನ ಅವರ ಹತ್ರ ಮಾತಾಡಿದಾದ್ರೆ, ಆದ್ರೆ ಒಂದು ನಮ್ಮ ಏನು ಒಂದು ಪ್ರತಿಭಟನೆ ಇದೆ ಅದು ನಮ್ಮ ಸಂಘದ ಮುಖಾಂತರ. ಅವ್ರು ಯಾರು ಕೂಡ ಇಲ್ಲಿವರೆಗೂ ಕ್ಷಮೆ ಕೇಳಿಲ್ವಾ ಸರ್? ಇಲ್ಲ, ನಾವಂದ್ರೆ ಅದರ ಬಗ್ಗೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ನಾವು ಮೀಟಿಂಗ್ ಅನ್ನು ಮಾಡ್ತಾ ಇದ್ದೇವೆ ಅನ್ನೋ ಒಂದು ವಿಚಾರ ಮಾತ್ರ ಅವರು ಹೇಳಿದ್ದಾರೆ ಅಷ್ಟೇ ಹೊರತು ಕ್ಷಮಾಪಣೆ ಮಾಡುವಂತ ವಿಚಾರ, ನಾವು ಕ್ಷಮಾಪಣೆ ಕೇಳ್ತೇವೆ ಅನ್ನೋ ವಿಚಾರ ಮಾತ್ರ ಗಮನಕ್ಕೆ ಬಂದಿದೆ ಅಷ್ಟೇ. ಬಿಕಾಸ್ ಯಾಕಂದ್ರೆ ಈ ಹಿಂದೆ ಇದು ಈ ಸಾಮಾಜಿಕ ಇದ್ರಲ್ಲೆಲ್ಲ ಇದಾಗ್ತಾ ಇತ್ತು, ಅಂದ್ರೆ ಯಾರೊಬ್ರು ಕಾಲ್ ಮಾಡಿ ಜೀ ವಾಹಿನಿ ಮುಖ್ಯಸ್ಥರ ಹತ್ರ ಈ ವಿಚಾರವಾಗಿ ಮಾತಾಡಿದ್ರು, ಅವ್ರು ಕೂಡ ಆ ಸಂದರ್ಭದಲ್ಲಿ ಕ್ಷಮೆ ಕೇಳಿದ್ರಲ್ವಾ? ಕ್ಷಮೆ ಕೇಳಲಿಲ್ಲ ಅವರು. ಓಕೆ ಸರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ವೆಂಕಟ ನಾರಾಯಣ ಇದ್ದಾರೆ, ಅಖಿಲ ಮಹಾಸಭಾ ಅಧ್ಯಕ್ಷರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಏನ್ ತೀರ್ಮಾನ ಮಾಡಿದ್ದೀರಾ? ಈಗ ಜೀ ವಾಹಿನಿಯ ಮುಖ್ಯಸ್ಥರ ಹತ್ರ ಮಾತಾಡಿದ್ರ ಏನು? ನಾವು ಮಹಾಸಭೆಯಿಂದ ಈಗಾಗಲೇ ಪತ್ರವನ್ನು ಬರೆದು ಮತ್ತು ಸಂಪರ್ಕ ಮಾಡಿ ಎಲ್ಲ ಕಡೆನಲ್ಲೂ ಯಾವ ಸಮಾಜಕ್ಕೊಂದು ಒಂದು ಅಭಿಪ್ರಾಯ ಬಂದಿದೆ ಅದನ್ನ ತಿಳಿಸಿ ಈ ಕೂಡಲೇ ಅದನ್ನ ಸರಿಪಡಿಸ್ಕೊಳ್ಬೇಕು. ಮತ್ತು ಈ ರೀತಿ ಇದು ನಮ್ಮ ವರ್ಗದ ಪ್ರಶ್ನೆ ಅಲ್ಲ, ಸಮಾಜದ ಯಾವುದೇ ವರ್ಗವಾಗ್ಲಿ ಅವರಲ್ಲಿ ಇರ್ತಕ್ಕಂಥದ್ದನ್ನ ಬಹಳ ಹೀನಾಯವಾಗಿ ಚಿತ್ರಿಸುವುದಾಗ್ಲಿ, ಹೀನಾಯವಾಗಿ ತಿಳಿಸುವುದಾಗ್ಲಿ ಮಾಡಿ ಅವಮಾನ ಮಾಡುವಂತದ್ದು ಯಾವ ವರ್ಗಕ್ಕೂ ಆಗಬಾರ್ದು. ಇದು ಅತ್ಯಂತ ಪ್ರಮುಖವಾದಂತಹ ಮಾಧ್ಯಮ. ಈ ಮಾಧ್ಯಮದಿಂದ ಅದರಲ್ಲೂ ಮಕ್ಕಳುಗಳಿಗೆ ಒಳ್ಳೆಯ ಸಂದೇಶ ಬರಬೇಕೇ ಹೊರತು ಅವರು ಒಂದು ನಗಪಾಟ್ಲಾಗುವಂತ ಸಂದೇಶವನ್ನು ಕೊಟ್ರೆ ಯಾವ ರೀತಿ ಮಕ್ಕಳ ಅಭಿವೃದ್ಧಿಗೆ ಇದು ಉಪಯೋಗ ಆಗುತ್ತೆ? ಅವರು ಅಂತಹ ಒಳ್ಳೆ ಪ್ರತಿಭೆಯನ್ನ ಇಟ್ಕೊಂಡಿರ್ತಕ್ಕಂಥ ಮಕ್ಕಳು ಆ ಪ್ರತಿಭೆಯನ್ನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ಒಳ್ಳೆ ಸಿಟಿಸನ್ ಆಗ್ಬೋದು. ಇಲ್ಲದೆ ಇದ್ರೆ ಯಾವುದನ್ನ ನಾವು ನಿರೀಕ್ಷಿಸ್ತೀವಿ ಮಕ್ಕಳಿಂದ? ಆದ್ರಿಂದ ಮಕ್ಕಳಿಗೆ ಏನು ಗೊತ್ತಿರ್ಲಿಕ್ಕಿಲ್ಲ ಸರ್.
ಅದೇ ಮಕ್ಕಳಿಗೆ ಗೊತ್ತಿರ್ಲಿಲ್ಲ, ಮಕ್ಕಳನ್ನ ನಾವು ಅನ್ನೋ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಮಕ್ಕಳಿಗೆ ಇದನ್ನ ತಿಳಿಸಿದ್ರಲ್ಲ, ಈ ಡೈಲಾಗ್ಸ್ ಗಳನ್ನ ಕೊಟ್ಟು ಈ ರೀತಿ ಮಾಡಿಸಿದ್ರಲ್ಲ, ಅದು ತಪ್ಪು. ಯಾಕೆಂದ್ರೆ ಅವ್ರಿಗೇನು ಗೊತ್ತಿರಲ್ಲ ಪಾಪ, ಅವ್ರು ಎಳೆ ಮಕ್ಕಳು, ಅವ್ರಿಗೇನು ಗೊತ್ತಿರುತ್ತೆ, ಅವ್ರಿಗೆ ಖಂಡಿತವಾಗಿ ಅವ್ರ ತಪ್ಪಿಲ್ಲ. ಆದ್ರೆ ಈ ನಿಮ್ಮ ಮಾಧ್ಯಮಗಳೆಲ್ಲೂ ಓಕೆ ಸರ್, ಈಗ ನಮ್ ಜೊತೆ ಈಗ ಜಿ ವಾಹಿನಿಯ ಮುಖ್ಯಸ್ಥರಾಗಿರುವಂತ ರಾಘವೇಂದ್ರ ಅವ್ರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೀವು ಹಾಗೆ ಲೈನ್ ಅಲ್ಲಿ ಇರಿ, ಅವ್ರು ಏನ್ ಸ್ಪಷ್ಟನೆ ಕೊಡ್ತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ ಡ್ರಾಮಾ ಜೂನಿಯರ್ಸ್ ನಲ್ಲಿ ಏನು ಒಂದು ಎಪಿಸೋಡ್ ಹೋಗಿತ್ತು, ಅದು ಬ್ರಾಹ್ಮಣ ಪುರೋಹಿತರಿಗೆ ಅಪಮಾನ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಏನು ಪ್ರತಿಭಟನಾ ಸಭೆ ಕೂಡ ಅವರು ನಡೆಸಿದ್ದಾರೆ. ನೀವ್ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಇದೇನು ಉದ್ದೇಶಪೂರ್ವಕವಾಗಿ ಮಾಡಿರುವಂತದ್ದ ಅಥವಾ ಏನು ಬೈ ಮಿಸ್ಟೇಕ್ ನೀವ್ ಏನು ಎಕ್ಸ್ಪೆಕ್ಟ್ ಮಾಡದೆ ಈ ರೀತಿ ಮಾಡಿದ್ದ ಏನು? ಇದು ಖಂಡಿತವಾಗ್ಲೂ ಉದ್ದೇಶಪೂರ್ವಕವಾಗಿ ಮಾಡಿರುವಂತದ್ದಲ್ಲ. ಅಂದ್ರೆ ಇಷ್ಟು ವರ್ಷದಲ್ಲಿ ಕಾರ್ಯಕ್ರಮಗಳನ್ನು ನೋಡೋ ಇದರಲ್ಲಿ ಯಾವುದಕ್ಕೂ ಯಾವುದೇ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ಹರ್ಟ್ ಮಾಡುವಂತಹ ಉದ್ದೇಶದಿಂದ ಯಾವುದನ್ನು ಕೂಡ ಆಗಿಲ್ಲ. ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನ ಬಿಟ್ಟು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಸ್ಕಿಟ್ ಅನ್ನ ನಾವು ರೈಟರ್ಗೆ ನಾನು ಕೊಟ್ಟಿದ್ದ ರೆಫರೆನ್ಸ್ ತೆನಾಲಿ ರಾಮನ ಒಂದು ಕಥೆ ಬರ್ತದೆ. ಅದರಲ್ಲಿ ಅವರ ಒಂದು 3 ಜನ ಇದರಲ್ಲಿ ಆ ಚಿನ್ನದ ಮಾವಿನ ಹಣ್ಣಿನ ಒಂದು ಕಥೆ ಇದೆ. ಅದನ್ನ ಅವ್ರು ನೋಡ್ಕೊಂಡು ತೆನಾಲಿರಾಮ ಬರೇ ನನ್ನ ಅಮ್ಮನಿಗೆ ಪಾರ್ಶ್ವವಾಯು ಇತ್ತು, ಬರೆ ಹಾಕೋ ತೆನಾಲಿರಾಮ ಅಂತ ಕೇಳ್ತಿದ್ರು. ಬಟ್ ನಾನು ಹಾಕೋದ್ರೊಳಗಡೆ ಸತ್ತು ಹೋದ್ರು ಅಂತ ಹೇಳಿ ಒಂದು ಕಥೆಯನ್ನು ಇಟ್ಕೊಂಡು ಒಂದು ರೆಫರೆನ್ಸ್ ಬರ್ತದೆ ಶ್ರೀಕೃಷ್ಣ ದೇವರಾಯನ ಇದರಲ್ಲಿ. ಸೊ ಆ ಎಲಿಮೆಂಟ್ ಅನ್ನು ಇಟ್ಕೊಂಡು ಶ್ರೀಕೃಷ್ಣ ದೇವರಾಯ ಸಿನಿಮಾದಲ್ಲಿ ನರಸಿಂಹರಾಜು ಅವರು ಒಂದು ಸೀನ್ ಅನ್ನ ರೈಟರ್ ಕೊಟ್ಟಿದ್ದೆ. ಸೊ ಅವ್ರು ಅದನ್ನ ಇಟ್ಕೊಂಡು ಡೆವಲಪ್ ಮಾಡ್ಬೇಕಾದ್ರೆ ಅದು ರೈಟರ್ ಇಂದ ಮೆಂಟರಿಗೆ ಹೋಗುವಾಗ, ಮೆಂಟರ್ ಇಂದ ಅದನ್ನ ಸ್ಕಿಟ್ ಡೈರೆಕ್ಟ್ ಮಾಡುವಂತವ್ರು ಶೋಗ್ ಹೋಗೋ ಲೆವೆಲ್ ನಲ್ಲಿ ಒಂದು ಸಣ್ಣ ಎಕ್ಸಾಜರೇಷನ್ ಆಗಿದೆ. ಅಂಡ್ ಅದು ಖಂಡಿತವಾಗ್ಲೂ ಒಂದು ವರ್ಗಕ್ಕೆ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ಬೇರೆ ಯಾವುದೇ ಇದಿಲ್ಲದೆ ನಾವು ಖಂಡಿತವಾಗ್ಲೂ ನಮಗೂ ಬೇಜಾರಾಗತ್ತೆ. ಅದು ಖಂಡಿತವಾಗ್ಲೂ ನಾನು ಕ್ಷಮೆ ಕೇಳ್ತೀನಿ ಅದಕ್ಕೆ. ಅಂಡ್ ಇವತ್ತು ಆಕ್ಚುಲಿ ಡ್ರಾಮಾ ಜೂನಿಯರ್ಸ್ ನ ಈ ಶನಿವಾರ ಭಾನುವಾರ ಎಪಿಸೋಡ್ ಶೂಟಿಂಗ್ ನಡೀತಿದೆ. ಅಲ್ಲೂ ಕೂಡ ಆಂಕರ್ ಮೂಲಕ ಜಡ್ಜ್ಗಳ ಕಡೆಯಿಂದ ಯಾವುದೇ ಅದರ ಕಂಡೀಷನ್ ಗಳನ್ನ ಹಾಕದೆ ಕ್ಷಮೆನ ಕೇಳ್ತೀವಿ ಅಂತ ಹೇಳಿ ಅದನ್ನ ಆಲ್ರೆಡಿ ಶೂಟಿಂಗ್ ನಡೀತಿದೆ ಆ ವಿಷಯವಾಗಿ ಕೂಡ. ಅಂದ್ರೆ ಶೋನಲ್ಲಿ ಅದು ನಡೆದಿದ್ರಿಂದ ಆ ಪ್ಲಾಟ್ಫಾರ್ಮ್ ನಲ್ಲೇನೆ ನಾವು ಅದಕ್ಕೆ ಇದನ್ ಮಾಡಿ ಅಕಸ್ಮಾತ್ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ವಿಚ್ ಇಸ್ ಡೆಫಿನೆಟ್ಲಿ ಇಂಟೆನ್ಷನಲ್ ಅಲ್ಲ. ಹಾಗಾಗಿ ಅದನ್ನ ಕ್ಷಮೆನ ಖಂಡಿತ ಅಲ್ಲಿ ಕೇಳಿಸ್ತೀವಿ. ಅಂದ್ರೆ ಯಾವುದೇ ವರ್ಗದವರಿಗೆ ಹರ್ಟ್ ಮಾಡುವಂತ ಯಾವುದೇ ಉದ್ದೇಶ ಇಲ್ಲ. ಶೋ ಮಾಡಿದ್ದೇನೆ ಒಂದು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಅಂತ ಹೇಳಿ, ಅಲ್ಲಿ ಒಂದು ಸಣ್ಣ ಎಕ್ಸಾಜರೇಷನ್ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಖಂಡಿತವಾಗ್ಲೂ ನಾವಿದಕ್ಕೆ ಕ್ಷಮೆ ಕೇಳ್ತೀವಿ. ಓಕೆ ರಾಘವೇಂದ್ರ ಸರ್, ಏನ್ ಗೊತ್ತಾ, ಈಗ ಅದು ಈ ವಿಚಾರ ಉಡುಪಿ ಪೇಜಾವರ ಮಠಕ್ಕೂ ಕೂಡ ತಲುಪಿದೆ. ಶ್ರೀಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಪ್ರೋಗ್ರಾಮ್ ಶುರು ಆಗಕ್ಕಿಂತ ಮುಂಚೆ ನೀವೇನ್ ಹೇಳಿದ್ರಿ, ಕ್ಷಮೆ ಕೇಳ್ತೀರಾ ಅಂತ ನೆಕ್ಸ್ಟ್ ವೀಕ್ ಪ್ರೋಗ್ರಾಮ್ ಅಲ್ಲಿ ಅದನ್ನ ಒಂದು ಕ್ಷಮಾಪಣೆಯನ್ನು ಏನಾದ್ರೂ ಒಂದು ಆಂಕರ್ ಯಾರ್ ಕಳೆದ್ರು ಹೇಳ್ಸಿದ್ರೆ ಉತ್ತಮ ಅಂತ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಅವರು ಅಂದ್ರೆ ಅದೇ ಪ್ಲಾಟ್ಫಾರ್ಮ್ ನಲ್ಲಿ ಆಗಿದ್ರಿಂದ ಸೊ ಅದ್ರದ್ದು ಆಲ್ರೆಡಿ ಶೂಟಿಂಗ್ ಮುಗ್ದಿದೆ. ಬೆಳಿಗ್ಗೆ ಶೂಟಿಂಗ್ ಇದೆ. ನಾನು ಅಲ್ಲಿ ಶೂಟಿಂಗ್ ಮುಗಿಸಿ ಬಾಂಬೆಗೆ ಬಂದಿದ್ದೀನಿ ಇವಾಗ. ಬೇರೆ ಬೇರೆ ಕೆಲಸದ ಇದ್ದಿದ್ದರಿಂದಾಗಿ ಆ ಪೋರ್ಷನ್ ಆಗಿದೆ. ಅಂಡ್ ಎಪಿಸೋಡಿನ ಶುರುಗೆ ಅದು ಬರುತ್ತೆ. ಅಂದ್ರೆ ಉದ್ದೇಶಗಳು ಖಂಡಿತ ಹರ್ಟ್ ಮಾಡುವಂತದ್ದಾಗ್ಲಿ ಯಾವುದೋ ಇದ್ರದನ್ನ ಟಾರ್ಗೆಟ್ ಮಾಡೋದು ಏನೂ ಇಲ್ಲ. ನಾನು ಬಹಳ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹ ವ್ಯಕ್ತಿ ಆಗಿರೋದ್ರಿಂದ. ರಾಘವೇಂದ್ರ ಸರ್, ಈಗ ಇನ್ನೊಂದ್ ಕಡೆ ಇವರಿದ್ದಾರೆ ವೆಂಕಟ ನಾರಾಯಣ ಅವರು, ಕರ್ನಾಟಕ ಬ್ರಾಹ್ಮಣ ಸಭಾಧ್ಯಕ್ಷ. ಅವ್ರ ಜೊತೆ ನೀವು ಮಾತಾಡ್ಬಿಡಿ ಒಂದ್ಸಲ. ಸರ್ ಕೇಳಿಸ್ತಿದ್ಯಾ ವೆಂಕಟ ನಾರಾಯಣ್ ಸರ್? ನನ್ನ ಧ್ವನಿ ಕೇಳಿಸ್ತಿದ್ಯಾ? ರಾಘವೇಂದ್ರ ಅವ್ರ ಸರ್ ಕ್ಷಮೆ ಕೇಳ್ತಿರಂತೆ ಹೇಳ್ತಿದ್ದಾರೆ. ಪ್ರೋಗ್ರಾಮ್ ಅಲ್ಲೂ ಕೂಡ ಕ್ಷಮೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಾ ಸರ್? ಕೇಳಿಸ್ತಾ ಸರ್ ವೆಂಕಟ ನಾರಾಯಣ್ ಸರ್? ಕೇಳಿದೆ, ಪೂರ್ಣವಾಗಿ ಕೇಳಿದೆ. ಸಂತೋಷನೂ ಆಯ್ತು. ಯಾಕೆಂದ್ರೆ ಮಕ್ಕಳ ಒಂದು ಅಭ್ಯುದಯದಲ್ಲಿ ದೊಡ್ಡ ಸೇವೆಯನ್ನೇ ಮಾಡ್ತಾ ಇರೋರು ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಕೇವಲ ಬ್ರಾಹ್ಮಣ ಸಭಾ ಅಂತಲ್ಲ, ಯಾವ ವರ್ಗಕ್ಕೂ ಯಾವ ರೀತಿಯೂ ಕೂಡ ನೋವಾಗುವುದು ಈ ಪ್ರಭಾವಿತವಾದಂತ ಮಾಧ್ಯಮದಿಂದ ಆಗಬಾರದು ಅನ್ನೋದು ಒಂದೇ ನಮ್ಮ ಉದ್ದೇಶ ಇದ್ದಿದ್ದು. ಅದಕ್ಕೆ ಅವರು ನೀಡಿರ್ತಕ್ಕಂತ ಉತ್ತರ ಸಮಂಜಸವಾಗಿದೆ. ಮುಂದಕ್ಕೆ ಈ ತರ ಆಗದಾಗ ನೋಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಸರ್. ಆಕ್ಚುಲಿ ಇದು ಮಕ್ಕಳ ಕಾರ್ಯಕ್ರಮ ಅಲ್ವಾ? ಸೊ ಉದ್ದೇಶಪೂರ್ವಕವಾಗಿ ಮಾಡಿರುವಂತದ್ದಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗ್ಬೇಕು, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಸೊ ಅದು ಬೇರೆ ತರ ಹೋಗಿದೆ. ಬಟ್ ದಟ್ಸ್ ಓಕೆ. ಅವರು ಕ್ಷಮೆ ಕೇಳಿದ್ದಾರೆ. ನೀವು ಖಂಡಿತ ಅವ್ರನ್ನ ಕ್ಷಮಿಸ್ತೀರಾ ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್ ವೆಂಕಟ ನಾರಾಯಣ್ ಸರ್ ಹಾಗೂ ರಾಘವೇಂದ್ರ ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.